ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕಂತಲೇ ಇದ್ದೀನಿ, ಆಗ್ತಾ ಇರಲಿಲ್ಲ. ನಾನಿವತ್ತು ಮಾಡಿದ್ದೀನಿ ಮಾವಿನಕಾಯಿ ಕೊಬ್ಬರಿ ಕಡುಬು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಹಳೆ ರೆಸಿಪಿ. ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಾ. ಇನ್ನೂ ಮಾವಿನ ಹಣ್ಣಿನ ಸೀಸನ್ ಇದೆ, ಮಾಡ್ಕೊಂಡು ತಿನ್ಬೋದು. ಕಾಣೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗಣೇಶ ಹಬ್ಬಕ್ಕೆ ಮಾಡ್ಕೋಬಹುದು. ಇಲ್ಲ ಅಂದರೆ ಬೇರೆ ಸ್ವೀಟ್ಗಳು ತಿಂದು ಬೇಜಾರಾಗಿದ್ದರೆ ಈ ರೀತಿ ನಾವು ಸ್ವೀಟ್ನ ಮಾಡಿಕೊಂಡು ತಿನ್ಬೋದು. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ 1 ಕಪ್ಪು. ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು, 1 ಕಪ್ಪು ಬೆಲ್ಲ, ಗಸಗಸೆ, ಏಲಕ್ಕಿ ಪುಡಿ, ಉಪ್ಪು, ಜಾಯಿಕಾಯಿ. ನಾನಿಲ್ಲಿ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂಥ ಅರಿಶಿಣದ ಎಲೆ ತೊಗೊಂಡಿದ್ದೀನಿ. ಇದ್ರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬಹುದು. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುರಿದಿರುವಂತಹ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಒಂದು ರೌಂಡು ಚೆನ್ನಾಗಿ ಬಾಡಿಸ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮಾವಿನ ಹಣ್ಣಿನ ಪಲ್ಪ್ ಹಾಕ್ತಾ ಇದ್ದೀನಲ್ವ, ಅದಕ್ಕೆ ನಾನು ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬಹುದು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿದ ಮೇಲೆ 4 ರಿಂದ 5 ನಿಮಿಷದವರೆಗೂ ಈ ರೀತಿ ಲೋ ಫ್ಲೇಮಲ್ಲಿ ನಾವು ಕುದಿಸ್ಕೋಬೇಕಾಗತ್ತೆ. ಫ್ಲೇವರ್ಗೆ ನೀವು ಜಾಯಿಕಾಯಿ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಏಲಕ್ಕಿ ಪುಡಿ ಮಾತ್ರ ಹಾಕ್ತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ಕೇಸರ್ ಕೂಡ ಹಾಕ್ಕೋಬಹುದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಈ ಸ್ಟೇಜಲ್ಲಿ ನಾವು ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೋಬೇಕಾಗತ್ತೆ. 1 ಕಪ್ಪು ಕಾಯಿ ತುರಿ ಇತ್ತಂದರೆ ಅರ್ಧ ಕಪ್ಪದಷ್ಟು ನೀವು ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೋಬಹುದು. ಇಲ್ಲಾಂದರೆ 1 ಮಾವಿನ ಹಣ್ಣು ಕೂಡ ಹಾಕ್ಕೋಬಹುದು. ನಾನು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾವಿನ ಹಣ್ಣಿನ ಪಲ್ಪ್ ಹಾಕ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಮಾತ್ರ ಇಲ್ಲಿ ಹಾಕಿರೋದು. ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಮಾವಿನ ಹಣ್ಣು ಹಾಕ್ಕೊಳ್ಳಿ. ಅರ್ಧ ಕಪ್ಪದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ತುಂಬ ನೀರು ಹಾಕಬೇಡಿ, ಒಂದು 1/4 ಕಪ್ದಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಾದರೆ ಚುಟ್ಕೆಯಷ್ಟು ಅರಿಶಿನ ಹಾಕ್ಕೋಬೋದು ಮಾವಿನ ಹಣ್ಣಿನ ಕಲರ್ ಬರಲಿಕ್ಕೆ. ಇಲ್ಲ ಮಾವಿನ ಹಣ್ಣು ಕಲರ್ ಇತ್ತು ಅಂದರೆ ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ. ರುಬ್ಕೊಂಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಕ್ರೀಮ್ ಥರ ಆಗಬೇಕು, ಆ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರಿಶಿಣದ ಎಲೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಎಡ್ಜಸ್ ಎಲ್ಲ ಇರುತ್ತಲ್ಲ, ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಮುರಿಯತ್ತೆ, ಅದಕ್ಕೋಸ್ಕರ. ಅರಿಶಿಣದ ಎಲೆಯಲ್ಲಿ ನಾವು ಕಡುಬು ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಡ್ಜಸ್ ಕಟ್ ಮಾಡಿಕೊಂಡು ಅದರೊಳಗೆ ಈ ರೀತಿ 1 ಸ್ಪೂನಿಂದ ಸ್ವಲ್ಪ ಮಾತ್ರ ಹಿಟ್ಟು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಟ್ಟು ಜಾಸ್ತಿ ಕಡಿಮೆ ಆದ್ರೂ ಏನೂ ಅಡ್ಡಿ ಇಲ್ಲ. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಹೂರಣ ರೆಡಿ ಮಾಡಿದ್ವಲ್ವ ಕೊಬ್ಬರಿದು, ಅದನ್ನು ನಾವು ಇದರಲ್ಲಿ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಈ ಗಾತ್ರದಲ್ಲಿ ಇರಲಿ. ಇವಾಗ ನೀವು ಮಾವಿನ ಹಣ್ಣಿನ ಪಲ್ಪ್ ಕೂಡ ಇದರಲ್ಲಿ ಸೇರಿಸ್ಕೋಬಹುದು. ಈ ಸ್ಟೇಜಲ್ಲಿ ಕಟ್ ಮಾಡಿರುವಂಥದ್ದು ನಿಧಾನವಾಗಿ ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಡಿ. ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಇದರೊಳಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬಹುದು. ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೋಬಹುದು. ಮಾವಿನ ಹಣ್ಣು ಹಾಕ್ತಾ ಇಲ್ಲ ಅಂದರೆ ನೀವು ಹುರಿಗಡಲೆ ಪೌಡ್ರ್ ಕೂಡ ಹಾಕ್ಕೋಬಹುದು. ನೈವೇದ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಬೇರೆ ಎಲ್ಲ ಕಡುಬು ಮಾಡಬೇಕಂದ್ರೆ ಲಟ್ಟಿಸ್ಬೇಕಾಗತ್ತೆ, ಇದಕ್ಕೆ ಲಟ್ಟಿಸೋ ಅವಶ್ಯಕತೆಯೂ ಇಲ್ಲ. ಈಸಿಯಾಗಿ ಮಕ್ಕಳು ಕೂಡ ಮಾಡ್ಕೋಬಹುದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನಿಮಗೆ ಕೊಬ್ಬರಿ ಸ್ಟಫಿಂಗ್ ಬೇಡ ಅಂತಂದರೆ ಹೂರಣದ ಸ್ಟಫಿಂಗ್ ಕೂಡ ಹಾಕ್ಕೋಬಹುದು. ಈ ಕಡೆಗೆ ನಾನು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಅದರೊಳಗೆ
ನೀರು ಕುದಿಲಿಕ್ಕೆ ಹಾಕಿಬಿಟ್ಟು ತಟ್ಟೆ ಇಡ್ಲಿ ಮಾಡುವಂಥ ಪ್ಲೇಟ್ ಇರುತ್ತಲ್ಲ ಅದರೊಳಗೆ ಇಟ್ಬಿಟ್ಟು ನಾವು ಇದನ್ನು 10 ನಿಮಿಷದವರೆಗೂ ಸ್ಟೀಮ್ ಮಾಡಬೇಕಾಗತ್ತೆ. 7ರಿಂದ 10 ನಿಮಿಷದ ಒಳಗಡೆ ರೆಡಿ ಆಗತ್ತೆ. ಹತ್ತು ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಘಮ ಬರ್ತಿದೆ ಅಂದರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬಿಸಿ ಇರುವಾಗಲೇ ಸೈಡಿಗೆ ಎತ್ಬಿಡೋಣ. ನೀವು ಇಮ್ಮಿಡಿಯೇಟಾಗಿ ಈ ರೀತಿ ತೆಗೆದುಬಿಟ್ಟು ಇಡ್ಬೋದು, ಇಲ್ಲ ಅಂತಂದರೆ ಎಲೆ ಸಮೇತ ಹಾಗೆ ಬಿಟ್ರೂ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಬಿಡಿಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಾವಿನ ರಸ ಜೊತೆನೂ ನೀವು ತಿನ್ನಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.